ಸೊ ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತೀನಿ. ಇದು ಮತ್ತೊಂದು ವಿಷಯ. ಇದು ಬದುಕು ಇನ್ನೂ ಇದೆ ಆ ಪುಸ್ತಕದಲ್ಲಿ ರನ್ನರಾಜ್ ಬರೆದವ್ರದ್ದು ಭಾಗ. ಇದು ಪರಿಶ್ರಮದ ಕನಸು ಕಂಡವರಿಗೆ ಅಂಥವ್ರಿಗೆ ಮಾತ್ರ ಯಶಸ್ಸು ಅಂತ ಹೇಳೋದು. ಕನಸು ಕಾಣಬೇಕಂದ್ರೆ ನಾವು ಎಂತಹ ಕನಸುಗಳನ್ನು ಕಂಡ್ವಿ? ಒಮ್ಮೆ ನಮ್ಮ ಕನಸುಗಳ ಹಿಂದೆ ತಿರುಗಿ ನೋಡಬೇಕು, ಫ್ಲ್ಯಾಶ್ ಬ್ಯಾಕ್ ಹೋಗ್ಬೇಕು. ಯಾವ ಥರದ ಕನಸುಗಳು ನಾವು ಕಂಡಿದ್ವಿ, ನಮ್ಮ ಕನಸುಗಳಲ್ಲಿ ಏನೇನಿತ್ತು, ಅದು ಪರಿಶ್ರಮದ ಕನಸಾಗಿತ್ತೋ ಅಥವಾ ಪ್ರತಿಫಲದ ಕನಸು? ಸುಮ್ಮನೆ ಅಂದರೆ ನನಗೆ ಲಾಭ ಬರಬೇಕಪ್ಪ, ಪ್ರತಿಫಲ ಬರಬೇಕು ಅಂತ ಇಷ್ಟ ಇತ್ತ ಅಥವಾ ಮತ್ತೇನಾದರೂ ಇತ್ತ? ಕೋಟಿಗೆ ಒಬ್ಬರು ಪರಿಶ್ರಮದ ಕನಸು ಕಾಣ್ತಾರೆ, ಕೋಟಿಗೊಬ್ಬರು. ಅಂಥವರು ಅಬ್ದುಲ್ ಕಲಾಂ ಆಗ್ತಾರೆ. ಕಲಾಂರವರು ಎಂದಿಗೂ ಸಹಿತ ಪುಸ್ತಕ ಬರೀಬೇಕು, ರಾಷ್ಟ್ರಪತಿ ಆಗಬೇಕು, ನಾನೊಬ್ಬ ಶ್ರೇಷ್ಠ ವಿಜ್ಞಾನಿ ಆಗಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ. ನಾನೊಬ್ಬ ವಿಜ್ಞಾನಿ ಆಗಬೇಕಪ್ಪ ಅಷ್ಟೇ, ಅದಕ್ಕಾಗಿ ಪರಿಶ್ರಮ ಪಡಬೇಕು ಅಂದ್ಕೊಂಡವರು. ಭಾರತ ಅಷ್ಟೇ ಅಲ್ಲ, ಸೊ ಪ್ರಪಂಚದ ಹಲವಾರು ರಾಷ್ಟ್ರಗಳ ಇತಿಹಾಸ ಓದಿದರು. ಕುರಾನ್, ಭಗವದ್ಗೀತೆಯಂಥ ವಿಶ್ವದ ಎಲ್ಲ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಿದರು, ಓದಿ. ವಿಜ್ಞಾನಿಗೂ ಧರ್ಮಕ್ಕೆ ಏನು ಸಂಬಂಧ? ಇದು ದೇಶದ ಕಾನೂನುಗಳ ಜೊತೆಗೆ ವಿದೇಶಿ ಕಾನೂನುಗಳ ಅಭ್ಯಾಸಗಳನ್ನು ಮಾಡಿದರು ಅವರು. ಅದನ್ನೆಲ್ಲ ಅವರು ಮುಂದೊಮ್ಮೆ ರಾಷ್ಟ್ರಪತಿ ಆಗಬೇಕು ಅಂಥೇಳಿ ಕನಸಿಟ್ಕೊಂಡು ಓದಲಿಲ್ಲ. ಓದಬೇಕು, ಜ್ಞಾನ ಹೆಚ್ಚಿಸ್ಕೋಬೇಕು ಅಂತ ಮಾತ್ರ ಅವರ ಕನಸಾಗಿತ್ತು. ರಾಷ್ಟ್ರಪತಿಗಳಾದ ನಂತರ ಸಹಿತ ಓದುವುದನ್ನು ಅವರು ನಿಲ್ಲಿಸಲಿಲ್ಲ. ಎರಡೂ ಕೈಗಳಿರಲಾರ್ದಂಥ ನಿಕ್ಗೆ ತರಬೇತಿ ನೀಡಲು ಅವರ ತಂದೆ ತಾಯಿಗಳಿಬ್ಬರೂ ಪ್ರತಿನಿತ್ಯ 16 ಗಂಟೆ ಸಮಯ ಮೀಸಲಾಗಿರ್ತಿದ್ದರು. ಜೊತೆಗೆ ಆತನಲ್ಲಿಯೂ ಸಹಿತ ಕಲಿಯಬೇಕು ಅಂತಕ್ಕಂಥ ಹಠ ಇತ್ತು. ನಿಕ್ ತನಗೆ ಕೈಕಾಲುಗಳು ಇಲ್ಲದಿದ್ದರೂ ಕಲಿತು ತೋರಿಸಬೇಕು ಅಂದುಕೊಂಡ್ರು. ಹೊರತು ಗಂಟೆಗೆ 1 ಕೋಟಿ ರೂಪಾಯಿ ಸಂಪಾದಿಸಬೇಕು ಎಂದು ಕನಸು ಕಂಡಿರಲಿಲ್ಲ. ಕ್ರೀವ್ ಜಾಬ್ ಕಾಲೇಜಿನಿಂದ ಬಿದ್ದಿದ್ದರೂ ಸಹ ತನ್ನ ವ್ಯವಹಾರ ಆರಂಭಿಸುವ ಮುನ್ನವೇ 3,000 ಪುಸ್ತಕಗಳನ್ನು ಓದಿದ್ದ. ತಾನು ಖರೀದಿಸಬೇಕೆಂದಿದ್ದ 100 ಕೋಟಿ ರೂಪಾಯಿಗಳ ಕಂಪನಿಯಲ್ಲಿ ಮೊದಲು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ. ಜೋನಿ ಟಾಡಾ ದಿನದ 15 ಗಂಟೆ ಹಾಡುತ್ತಲೇ ಇದ್ಲು. ಸತತ 4 ವರ್ಷ ಕೋಣೆಯೊಳಗೆ ಕುಳಿತು ಹಾಡಿದ ನಂತರ ಆಕೆಯ ಹಾಡು ಹೊರಗೆ ಕೇಳಿಸಲಾರಂಭಿಸಿತು. ಗೋವಿಂದ್ ಜೈಸ್ವಾಲ್ IAS ಅಧಿಕಾರಿಯಾಗಲು ವಿಷಯಕ್ಕೆ ಸಂಬಂಧಿಸಿದ 100 ಪುಸ್ತಕಗಳ ಜೊತೆಗೆ 500 ವಿಭಿನ್ನ ಪುಸ್ತಕಗಳನ್ನು ಓದಿ ನೆನಪಿನಲ್ಲಿಟ್ಟುಕೊಂಡಿದ್ದರು. ಸುಚಿರೋ ಹೋಂಡಾ ತಾನೇ ಸ್ವತಃ ಬೈಕ್ಗಳನ್ನು ತಯಾರಿಸಿದರೂ ಸಹಿತ ಅದೇ ಬೈಕ್ನಲ್ಲಿ ದಿನಕ್ಕೆ 300ರಿಂದ 400 ಕಿಲೋಮೀಟರ್ ಪ್ರಯಾಣಿಸಿ ಅದರ ಪ್ರಚಾರ ಮಾಡ್ತಿದ್ದರು. ಅದಕ್ಕೂ ಮೊದಲು ತಯಾರಿಸಿದ ಪಿಸ್ಟನ್ಗಳನ್ನು ಸಹ ಹೆಗಲ ಮೇಲೆ ಹೊತ್ತುಕೊಂಡು ಮಾರಿದರು. ಇರುವಾಗ ಕೊಟ್ಟರು, ಬರುವಾಗ ತಗೊಂಡ್ರು. ಬಂದರೂ ಬರೆದಿದ್ದರೂ ಪರಿಶ್ರಮವನ್ನು ಬಿಡಲಿಲ್ಲ. ಸಾಧಕರ ಯಶಸ್ಸಿನ ಕಥೆಗಳನ್ನು ಓದಿದ ನಾವು ಅದರ ಹಿಂದಿನ ಪರಿಶ್ರಮವನ್ನು ನೋಡದೆ ಯಶಸ್ಸು ಸಿಗುವ ಮುನ್ನವೇ ಯಶಸ್ಸಿನ ಬದುಕಿನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹೋಗಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡೆವು. ಅದಕ್ಕಾಗಿ ನಾವು ಕಂಡ ಕನಸಿನ ರೀತಿಯೂ ಸಹಿತ ಕಾರಣವಾಗಿದೆ. ಸುಮ್ಮನೆ ಹಗಲುಗನಸು ಕಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ. ಆದರೆ ಅದಕ್ಕೆ ಪರಿಶ್ರಮ, ನಾವೇನು ಮಾಡಬೇಕಾಗಿದೆಯೋ ಅದಕ್ಕೆ ಪರಿಶ್ರಮದ ಅವಶ್ಯಕತೆ ಇದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7. ಸೊ ಆಫ್ಲೈನ್ ಆನ್ಲೈನ್ ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.